ಮಿಥುನ ಮತ್ತೆ ಕನ್ಯಾ ಈ ಎರಡು ರಾಶಿಗಳಿಗೆ ನೋಡೋದಾದ್ರೆ ಆದಾಯ 14, ವ್ಯಯ 2. ಇವರು ಇನ್ನೂ ಪರವಾಗಿಲ್ಲ. ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮ ಭವಿಷ್ಯತ್ತು ಈ ವರ್ಷದ ಫಲ ನಿಜಕ್ಕೂ ಸೂಪರ್ ಆಗಿದೆ. ತಲೆ ಕೆಡಿಸ್ಕೊಳ್ಬೇಡಿ, ಭಗವಂತನ ಕೃಪೆ ಇದೆ ನಿಮ್ಮ ಮೇಲೆ. ಆದರೆ ಒಂದು ವಿಚಾರ ಅಂತೂ ಹೇಳ್ತೀನಿ, ನಾನು ಎಂಬತಕ್ಕಂಥದ್ದು ಬೇಡ. ನಾನು ಎಂಬತಕ್ಕಂಥದ್ದನ್ನು ತಾವು ಸ್ವಲ್ಪ ಪಕ್ಕದಲ್ಲಿಟ್ಟು ಮುನ್ನಡೆದಿದ್ದೆ ಆದರೆ ಖಂಡಿತ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಆರೋಗ್ಯ 2, ಅನಾರೋಗ್ಯ 5. ಹೀಗಿರುತ್ತೆ ಅಂತಂದ್ರೆ ತಾವು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಅನಾರೋಗ್ಯದಲ್ಲಿ ನರಳ್ತೀರಿ. ಆರೋಗ್ಯದ ಸಮಸ್ಯೆಯಲ್ಲಿ ಏರುಪೇರಾಗುತ್ತೆ. ಆದರೆ ಅದರಿಂದ ಆಚೆ ಬರಲಿಕ್ಕೆ ತಾವು ಶ್ರಮಿಸ್ತೀರಿ. ಆದರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ತಡ ಆಗುತ್ತೆ. ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಸ್ಯೆಗಳು ಸಾಕಷ್ಟು, ಸಮಸ್ಯೆಗಳ ಸುರಿಮಳೆ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಪ್ರಪಂಚ ತಲೆ ಮೇಲೆ ಬಿದ್ದಿರೋರ್ ತರ ಅಯ್ಯೋ ನನಗೇನೋ ಆಗೋಗಿದೆ, ಏನೋ ಆಗೋಗಿದೆ, ಏನೋ ಆಗೋಗಿದೆ ಎಂಬತಕ್ಕಂಥ ಒಂದು ಆಲೋಚನೆ ಬೇಡ. ಎಲ್ಲದಕ್ಕೆ ಮಿಗಿಲಾಗಿರ್ತಕ್ಕಂಥ ಒಂದು ಔಷಧಿ ಏನು ಗೊತ್ತಾ? ಆರೋಗ್ಯ ಸಮಾಧಾನಕ್ಕೆ ನಮ್ಮ ಮನೋವ್ಯಾಧಿ. ಯಾವಾಗ ನಾವು ಮನಸ್ಸಿನಲ್ಲಿ ನಾವು ಗಟ್ಟಿಯಾಗಿರ್ತೀವೋ ಅದು ಎಂಥದ್ದೇ ಕಾಯಿಲೆ ಇರಲಿ ನಾವು ಅದನ್ನು ದೂರ ಮಾಡ್ಕೊಳ್ಬೋದು. ಯಾವಾಗ ನಾವು ಮಾನಸಿಕವಾಗಿ ಕುಗ್ಗು ಬಿಡ್ತೀವೋ ಅಲ್ಲಿ ನೋಡ್ರಮ್ಮ ಇರೋ ಬರೋ ಸಮಸ್ಯೆಗಳೆಲ್ಲ, ಆರೋಗ್ಯದ ಸಮಸ್ಯೆಗಳೆಲ್ಲ ಶುರು ಆಗುತ್ತೆ. ಅದರಿಂದ ಮಧುಮೇಹ ಶುರು ಆಗುತ್ತೆ, BP ಶುರು ಆಗುತ್ತೆ, ಅದರಿಂದ ಏನೋ ಹಾರ್ಟ್ ಸಮಸ್ಯೆ ಶುರು ಆಗುತ್ತೆ. ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ನಾವು ನೋಡ್ತಾ ಇದ್ದೀವಿ, ಅತಿ ಸಣ್ಣ ವಯಸ್ಸಿಗೆ ಗಮನಿಸ್ತಾ ಇದ್ದೀವಿ. ಸಣ್ಣ ಸಣ್ಣ ಮಕ್ಕಳು, ಬೇಜಾರಾಗತ್ತೆ. ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಆಹಾರದ ಪದ್ಯಕ್ರಮ? ಆಹಾರದಲ್ಲಿ ಸ್ವಲ್ಪ ನಾವು ಜೋಪಾನ ಮಾಡಬೇಕು ಈ ವಿಚಾರದಲ್ಲಿ. ಇನ್ನ ಈ ರೀತಿಯಾಗಿರ್ತಕ್ಕಂಥದ್ದು 2 ಆರೋಗ್ಯ 5 ಅನಾರೋಗ್ಯ. ರಾಜಪೂಜಾ 1, ರಾಜಕೋಪ 2. ಎಲ್ಲೋ ಒಂದ್ ಕಡೆ ತಮ್ಮ ಶ್ರಮ ಇದೆ, ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರೋ ರೀತಿ ಇದೆ. ತಾವು ಶ್ರಮಿಸ್ತೀರಿ, ಉದ್ಯೋಗದಲ್ಲಿ ಒಂದಿಷ್ಟು ಮುಂದೆ ಬರಬೇಕು ಅಂತ ಅಂದ್ಕೊಳ್ತೀರಿ. ಆದ್ರೆ ಎಲ್ಲ ನಿಮ್ಮ ಶ್ರಮ ಇದೆ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ. ಒಂದು ವಿಚಾರ ನಾನು ಹೇಳ್ತೀನಿ, ಇಲ್ಲಿ ತಾವು ಅತಿಯಾದ ಆಲೋಚನೆಯನ್ನ ಮಾಡ್ತಾ ಕೂಡ್ತಕ್ಕಂಥದ್ದು ಬೇಡ. ಭಗವಂತ ಕೊಟ್ಟಿದ್ರಲ್ಲಿ ನಾವು ತೃಪ್ತಿಯಾಗಿ ಮುನ್ನಡೆಯೋಣ ಎಂಬತಕ್ಕಂಥ ಒಂದು ಆಲೋಚನೆ ನಮ್ಮಲ್ಲಿದ್ರೆ ಭಗವಂತ ಸಕಾಲಕ್ಕೆ ತಾನೇ ಕೊಡ್ತಾನೆ, ಯೋಚನೆ ಬೇಡ. ಇನ್ನ ಮಿಥುನ ಮತ್ತೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸುಖ 6, ದುಃಖ 3. ಪರವಾಗಿಲ್ಲ, ಎಲ್ಲದಕ್ಕಿಂತ ಮಿಗಿಲಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇ ಅದಲ್ವಾ? ಭಗವಂತ ನಿಮ್ಗೆ ಕರುಣಿಸಿದ್ದಾನೆ, ಟೆನ್ಷನ್ ಬೇಡ.